ನಾನು ಮಲೆನಾಡಿನ ತಾಲೂಕಾಗಿರ್ತಕ್ಕಂಥ ತೀರ್ಥಹಳ್ಳಿ ಮತ್ತು ಶಿವಮೊಗ್ಗ ಜಿಲ್ಲೆಯ ಬಗ್ಗೆ ಪ್ರಶ್ನೆ ನಂದು. 3 ವರ್ಷದಲ್ಲಿ ಎಷ್ಟು ಕಳ್ಳತನಗಳಾಗಿದ್ದಾವೆ, ರಾಬರಿ ಎಷ್ಟಾಗಿದೆ ಮತ್ತು ಜಾನುವಾರು ಕಳ್ಳತನ ಎಷ್ಟಾಗಿದೆ ಅಂತ ಹೇಳಿ ನಾನು ಪ್ರಶ್ನೆ ಮಾಡಿದ್ದೀನಿ. ವಿವರ ಕೊಟ್ಟಿದ್ದಾರೆ, ಸ್ಟೇಷನ್ ವೈಸ್ ಕೊಟ್ಟಿದ್ದಾರೆ, ನಾನು ಗಮನಿಸಿದ್ದೀನಿ. ಆಮೇಲೆ ಇದರಲ್ಲಿ ಟ್ರೇಸ್ ಆಗಿದ್ದ ಪ್ರಕರಣ ಎಷ್ಟು, ಕನ್ವಿಕ್ಷನ್ ಆಗಿದ್ದ ಪ್ರಕರಣ ಎಷ್ಟು ಕೇಳಿದ್ದೀನಿ. ಅದರದ್ದು ವಿವರ ಕೊಡಲಿಲ್ಲ ನನಗೆ. ಆ ಶೀಟ್ ಏನಾದ್ರು ಬಿಟ್ಟು ಹೋಗಿದೆಯೋ ಎಂಥದ್ದು ಅಂತ ಗೊತ್ತಿಲ್ಲ, ನನ್ನ ಹತ್ರ ಇಲ್ಲ. ಅದು ಕಳ್ತನ ಆಗಿದೆಯಾ ಅಂತ ಅನುಬಂಧದಲ್ಲಿದೆ ಅಂತ ಕೊಡ್ತೀರಿ, ಅನುಬಂಧದಲ್ಲಿ ಅದಿಲ್ಲ, ಮಿಸ್ ಆಗಿದೆಯೋ ನನಗೆ ಕೊಡಿ ಇವರೇ. ಮನೆ ಅಧ್ಯಕ್ಷರೇ, ಶಿವಮೊಗ್ಗ ಜಿಲ್ಲೆದು ಕೂಡ ಕೇಳಿದ್ದೀನಿ. ವಿಶೇಷವಾಗಿ ನನ್ನ ಕ್ಷೇತ್ರ ಮಲೆನಾಡಿನ ಕ್ಷೇತ್ರ. ನಮ್ಮಲ್ಲಿ ಈ ಮಟ್ಟದ ಕಳ್ಳತನಗಳು ಇರಲಿಲ್ಲ. ಯಾಕಂದ್ರೆ ಕದಿಯಕ್ಕೆ ಬಂದವರಿಗೆ ದಾರಿ ಗೊತ್ತಾಗ್ತಿರಲಿಲ್ಲ. ನಮ್ಮ ಮಲೆನಾಡಿನಲ್ಲಿ ದಾರಿ ತಪ್ಪಿ ಎಲ್ಲೆಲ್ಲೋ ಹೋಗ್ತಾ ಇದ್ರು. ಮತ್ತು ವಿಶೇಷವಾಗಿ ಬಂದೂಕುಗಳನ್ನ ನಮಗೆ ಲೈಸೆನ್ಸ್ ಕೊಡ್ತಾ ಇದ್ರು. ವಿಶೇಷವಾಗಿ ತೀರ್ಥಹಳ್ಳಿ ಹೊಸನಗರ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಬಂದೂಕುಗಳನ್ನು ಹೊಂದಿದ್ದೇವೆ ನಾವು. ಹಾಗಾಗಿ ಆ ಹಳ್ಳಿ ಮನೆಗಳು ಒಂದೊಂದೇ ಮನೆಗಳಿರುವಂಥದ್ದು, ಅಲ್ಲಿಗೆ ಬರ್ಲಿಕ್ಕೆ ಹೆದರ್ತಾ ಇದ್ರು. ಆದರೆ ಈಗ ಒಂದು ಬಂದೂಕ್ ಲೈಸೆನ್ಸ್ ಅನ್ನ ನಿಮ್ಮವರು ನಿರಾಕರಿಸ್ತಾ ಇದ್ದಾರೆ ನಮ್ಮ ರೈತರಿಗೆ. ನಾವೇನು ಬಂದೂಕಲ್ಲಿ ಹೊಡೆಯೋದಿಲ್ಲ, ಒಂದು ಅಕ್ಕಿ ಕೂಡ ಹೊಡೆಯೋದಿಲ್ಲ. ಆದರೆ ಬಂದೂಕು ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಭಯ ಪಟ್ಕೊಂಡು ಅಲ್ಲಿ ಬರ್ತಿರ್ಲಿಲ್ಲ ಅಂತ. ಮೊದಲು ಬ್ರಿಟಿಷ್ ಕಾಲದಿಂದನೂ ಕೂಡ ನಮ್ಮ ತಾಲೂಕುಗಳಲ್ಲಿ ಬಂದೂಕು ಜಾಸ್ತಿ ಇತ್ತು. ಈಗ ನಿರಾಕರಿಸ್ತಾ ಇದ್ದಾರೆ ಪೊಲೀಸ್ನವರು. ದಯವಿಟ್ಟು ಹೇಳಬೇಕು, ನಿರಾಕರಿಸಬೇಡಿ. ನಮಗೆ ಬಂದೂಕಿನ ಲೈಸೆನ್ಸ್ ಅನ್ನ ರಿನ್ಯೂವಲ್ ಮಾಡಿಕೊಡ್ಬೇಕು ಮತ್ತು ಬಂದೂಕನ್ನು ನಮಗೆ ಕೊಡಬೇಕು, ಟ್ರೈನಿಂಗ್ ಪಡೆದಿರ್ತಕ್ಕಂಥವ್ರಿಗೆ. ಇನ್ನೊಂದು ಅಧ್ಯಕ್ಷರೇ, ಇತ್ತೀಚೆಗೆ ಕಳ್ಳತನಗಳು ಸಿಕ್ಕಾಬಟ್ಟೆ ಆಗ್ತಾ ಇದೆ, ಸಿಕ್ಕಾಬಟ್ಟೆಗಳು. ಅದು ಹೇಗೆ ಆಗ್ತದೆ, ಇನ್ಫಾರ್ಮೇಶನ್ ಕೂಡ ಇಟ್ಕೊಂಡಿರ್ತಾರೆ. ಎಲ್ಲೆಲ್ಲಿಂದನೋ ಮೊನ್ನೆ ನಗರ ಪೊಲೀಸ್ನವರು ಇದರಿಂದ ನಾರ್ತ್ ಕೆನರಾದಿಂದ ಒಬ್ಬರು ಹಿಡ್ಕೊಂಡು ಬಂದರು, ಬಾಂಬೆಯಿಂದ 2 ಜನ ಹಿಡ್ಕೊಂಡು ಬಂದರು. ಎಲ್ಲೋ 1-2 ಹಿಡಿತಾರೆ. ಅವರು ತಲೆ ಕೆಡಿಸ್ಕೊಳ್ಳಿಕ್ಕೂ ಹೋಗ್ತಾ ಇಲ್ಲ ಇತ್ತೀಚೆಗೆ ಪೊಲೀಸ್ನವರು. ಎಲ್ಲರೂ ನಮ್ಮಂಥವ್ರು ಯಾರು ಒತ್ತಡ ಹಾಕಿದ್ರೆ ಒಂದು ಕೆಲವೊಂದು ಟ್ರೇಸ್ ಮಾಡ್ತಾರೆ. ಅದು ಇಲ್ಲಿ ಬಂದು ಈಗ ಕಾಡಿನ ಮಧ್ಯೆ ಇರುವಂಥ ಒಂದು ಮನೆಯಲ್ಲಿ ಬೀಗ ಹಾಕಿ ಹೋಗಿದ್ದಾರೆ ಇಲ್ಲ ಅಂತ ಹೇಳುವಂಥವ್ರು ಯಾರು, ಅಲ್ಲಿ ಮೂಲ ಇದನ್ನ ಟ್ರೇಸ್ ಮಾಡಿ ಹಿಡಿಬೇಕಾಗ್ತದವರು. ಅದನ್ನ ಮಾಡ್ತಾ ಇಲ್ಲ. ಹಾಗಾಗಿ ಈ ಕಳ್ಳತನದ ಪ್ರಕರಣಗಳು ತುಂಬಾ ಆಗ್ತಾ ಇದೆ. ದರೋಡೆಗಳು ಕೆಲವು ಆಗಿದ್ದಾವೆ. ಮನೆಯಲ್ಲಿದ್ದಂಥ ಆಭರಣಗಳನ್ನು ತಗೊಂಡೋಗಿದ್ದಾರೆ. ಹೆಣ್ಮಕ್ಳುಗಳಂತೂ ಪ್ಯಾನಿಕ್ಗೆ ಒಳಗಾಗಿ ಒಂದೊಂದ್ಸರಿ ಸೈಕಿಕ್ ಆಗ್ಬಿಟ್ಟಿದ್ದಾರೆ. ಇಡೀ ಮನೆಯದು ಎಲ್ಲವೂ ಕಳ್ಕೊಂಡ್ವಿ, ಸರ್ವಸ್ವ ಕಳ್ಕೊಂಡ್ಬಿಟ್ವಿ ನಾವು ಅಂತ ಹೇಳಿ. ಈ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಮಲೆನಾಡಿನಲ್ಲಿರುವಂತಹ ಪೊಲೀಸು ನಮಗೆ, ನಮ್ಮ ದುರದೃಷ್ಟ ಅಂದ್ರೆ ಅಧ್ಯಕ್ಷರೇ, ಹಾವೇರಿಗೆ ಮುಖ್ಯಮಂತ್ರಿಗಳು ಬರ್ತಾರೆ ಅಂದ್ರೆ ತೀರ್ಥಹಳ್ಳಿ ಪೊಲೀಸ್ನವ್ರು ಬಂದೋಬಸ್ತಿಗೆ ಹೋಗ್ತಾರೆ. ಇದು ನಮ್ಮ ಸ್ಥಿತಿ. ಯಾಕಾಗಿ ಅಲ್ಲಿ ಕಳಿಸ್ಕೊಡ್ತಾರೆ? ನಮ್ಗೆ ಇಲ್ಲಿ ಇಲ್ವೇ ಇಲ್ಲ, ಪೊಲೀಸೇ ಇಲ್ಲ. ಹಾಗಾಗ್ತಾ ಇದೆ. ಮತ್ತೆ ಹೆದ್ದಾರಿ ಗಸ್ತು ಪಡೆ ಇದೆ. ನಾನೇ ಅನೇಕ ಸಾರಿ ಬೆಳಗಿನ ಜಾವ 4 ಗಂಟೆ 3:30 ಗಂಟೆಗೆ ನಾನು ಬರ್ತಾ ಇರ್ತೀನಿ ನಮ್ಮೂರಿಂದ ಶಿವಮೊಗ್ಗಕ್ಕೆ. ಒಂದು ಜೀಪು ನಿಮ್ದೆಲ್ಲೂ ಕಾಣೋದಿಲ್ಲ. ನಾನು ಮೊನ್ನೆ ಬರ್ತಾ ಇದ್ದೀನಿ, 5 ಲಾರಿ ಲೋಡು ಕಳ್ಳತನದಿಂದ ಮರಳು ಹೋಗ್ತಾ ಇದೆ, ನನ್ನ ಕಣ್ಣೆದುರುಗಡೆ ಹೋಗ್ತಾ ಇದೆ. ನಾನು ಮಾತಾಡಿದ್ರೆ ನಿಮ್ಮ ಗಸ್ತು ಪಡೆಯವರು ರಿಸೀವ್ ಮಾಡ್ಕೊಳ್ಳೋದಿಲ್ಲ. ಬಹುಶಃ ಅವ್ರಿಗೆ ಹೇಳೋಗಿರ್ತಾರೆ, ಇಂಥ ದಿನ ನಾವು ಈ ರೋಡಲ್ಲಿ ಇರಲ್ಲ, ನೀವು ತೊಗೊಂಡೋಗ್ತಾ ಇರಿ ಅಂತ ಹೇಳಿರ್ಬೋದು. ಈ ಇನ್ಫಾರ್ಮೇಶನ್ ಕೂಡ ಕೊಡುವಂಥ ವ್ಯವಸ್ಥೆ ನಮ್ಮ ಪೊಲೀಸಲ್ಲಿ ಇದೆ. ಅಂದರೆ ನಾವು ಇವ್ರನ್ನ ನಂಬಿ ಮಲಗೋದು ಹೇಗೆ, ಇವ್ರನ್ನ ನಂಬಿ ಬದುಕೋದು ಹೇಗೆ, ಈ ಪರಿಸ್ಥಿತಿ ಇದೆ ಅಧ್ಯಕ್ಷರೇ. ಇದ್ರ ಬಗ್ಗೆ ತಾವು ಏನ್ ಮಾಡ್ತೀರಿ, ತಾವು ಹೇಗೆ ಬಂದೋಬಸ್ತ್ ಮಾಡ್ತೀರಿ, ನಮ್ಗೆ ಹೇಗೆ ರಕ್ಷಣೆ ಕೊಡ್ತೀರಿ ಅನ್ನುವಂಥದ್ದನ್ನ ದಯವಿಟ್ಟು ಸ್ಪಷ್ಟಪಡಿಸಬೇಕು ಅಂತ ವಿನಂತಿ ಮಾಡ್ಕೊಂತೀನಿ. ಅಲ್ಲ, ಬೇಗ ಸಪೋರ್ಟ್ ಬೇಕಂತ ಮಾಡಿದ್ದಾರೆ. ಆಯ್ತು, ಮಾನ್ಯ ರಿಪ್ಲೈ ಕೊಡ್ಲಿ. ಲೆಟ್ ಹಿಮ್ ರಿಪ್ಲೈ. ಆಯ್ತು ಸರ್, ರಿಪ್ಲೈ ಮಾಡ್ಲಿಪ್ಪ. ರಿಪ್ಲೈ ಮಾಡ್ತೀನಿ. ಎಂತ ಮಾಡ್ತೀರಿ? ಮಾನ್ಯ ಅಧ್ಯಕ್ಷರೇ, ಮಾನ್ಯ ಆರೋಗ್ಯ ಜ್ಞಾನೇಂದ್ರ ಅವರು ಹಿಂದೆ ಗೃಹ ಸಚಿವರಾಗಿದ್ದಂಥವ್ರು. ಬಹುಶಃ ಎಲ್ಲ ವಿಚಾರಗಳು ಅವರಿಗೆ ಗೊತ್ತಿದೆ. ಮತ್ತು ಅವರು ಗೃಹ ಸಚಿವರಾಗಿದ್ದಾಗಿಂದ ಈಗ ಹೆಚ್ಚೇನು ಬದಲಾವಣೆ ಇಲ್ಲ. ಒಂದಷ್ಟು ಕಳ್ಳತನ ಜಾಸ್ತಿ ಆಗಿರ್ಬೋದು, ಕಡಿಮೆ ಆಗಿರ್ಬೋದು. ಆದರೆ ವ್ಯವಸ್ಥೆ ಏನು ಬದಲಾವಣೆ ಆಗಿದೆ ಅಂತೇಳಿ ನನಗನ್ಸೋದಿಲ್ಲ. ಅದರಿಂದ ನಿಮಗೆ ಎಲ್ಲವೂ ಮಾಹಿತಿ ಎಲ್ಲ ಕೂಡ ಗೊತ್ತಿದೆ ನಿಮಗೆ. ಈಗ ಶಿವಮೊಗ್ಗದಲ್ಲಿ 33 ಪೊಲೀಸ್ ಸ್ಟೇಷನ್ಸ್ ಇದೆ.
ತಮ್ಮ ಕ್ಷೇತ್ರದಲ್ಲಿ 6 ಪೊಲೀಸ್ ಸ್ಟೇಷನ್ಸ್ ಇದೆ, 3 ಔಟ್ಪೋಸ್ಟ್ಗಳಿದಾವೆ. ಅಂಕಿಅಂಶಗಳನ್ನು ನೋಡಿದ್ರೆ ತುಂಬಾ ಆತಂಕ ಪಡುವಂತ ಅಂಕಿಅಂಶಗಳೇ ನೀವು ನನಗನ್ಸೋದಿಲ್ಲ. 14 ಕಳ್ತನ ಆಗಿದೆ, ಒಂದು ವರ್ಷದಲ್ಲಿ 14 ಕಳ್ತನ ಆಗಿದೆ ಅಂದ್ರೆ ಕಮ್ಮಿ ನನಗನ್ಸುತ್ತೆ. ಯಾಕೆಂದ್ರೆ ಹಿಂದಿನ ಅಂಕಿಅಂಶ ಕೊಡಕ್ ಹೋಗಿಲ್ಲ ನಾನು. ಅದರಿಂದ ಏನೆಲ್ಲ ಕ್ರಮ ತಗೊಳ್ಬೇಕೋ ಖಂಡಿತವಾಗಿ ನಾವು ತಗೊಳ್ತಾನೆ ಇದ್ದೀವಿ. ಅದು ತಮಗೂ ಗೊತ್ತಿದೆ. 30,000 CCTV ಮನೆ ಅಧ್ಯಕ್ಷರೇ ಇಡೀ ಜಿಲ್ಲೆನಲ್ಲಿ. ಆಮೇಲೆ 16,000 ಶಿವಮೊಗ್ಗ ಸಿಟಿಯಲ್ಲೇ ಇದೆ. ಶಿವಮೊಗ್ಗ ಸಿಟಿಯಲ್ಲೇ 16,000 ಇದೆ. ಆಮೇಲೆ ಇಲ್ಲಿ ನಮ್ಮ ತೀರ್ಥಹಳ್ಳಿನಲ್ಲಿ 3,000 CCTV ಇದಾವೆ. ನೀವು ಇದ್ದಾಗ ಹಾಕ್ಸಿದ್ರೆ ಏನೋ ಗೊತ್ತಿಲ್ಲ ನಿಮ್ಗೆ. ಅದರಿಂದ ಕ್ರಮ ತಗೊಳ್ಳೋದ್ರ ಬಗ್ಗೆ ಯಾವುದು ನಿರ್ಲಕ್ಷ್ಯ ಮತ್ತೊಂದು ಆಗಿದೆ ಅಂತ ಹೇಳಿ ನನಗೇನು ಅನ್ಸೋಲ್ಲ. ಆದ್ರೆ ಈಗ ನೋಡಿ, ಹೈವೇ ಪೆಟ್ರೋಲ್ನಲ್ಲಿ ನೀವು ಹೇಳಿದ್ರೆ 25 ವೆಹಿಕಲ್ಸ್ ಇದೆ ಹೈವೇ ಪೆಟ್ರೋಲ್ನಲ್ಲಿ. ಅವರು ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದು ನಿಮಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇದೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ಆದರೆ ಸಮಜಾಯಿಸಿ ಮಾಡ್ಕೊಳಕ್ ಹೋಗೋದಿಲ್ಲ ನಾನು. ಏನು ಕ್ರಮ ತಗೋಬೇಕೋ ಅದನ್ನ ಖಂಡಿತವಾಗಿ ನಾವು ತಗೊಂಡಿದ್ದೀವಿ ಮತ್ತು ಮುಂದೆ ಕೂಡ ತಗೊಳ್ತೀವಿ ಅನ್ನೋದು ವಿವರವಾಗಿ ಉತ್ತರ ಕೊಟ್ಟಿದ್ದೀನಿ ನಾನು. ಏನೇನು ಕ್ರಮ ತಗೊಂಡಿದ್ದೀವಿ, ನೈಟ್ ಬೀಟ್ ಇರ್ಬೋದು ಅಥವಾ ಎಲ್ಲ ಕ್ರಮಗಳನ್ನ ಪೊಲೀಸ್ನವ್ರು ಏನೇನು ತಗೊಳ್ತಾರೆ ಅನ್ನೋದನ್ನೆಲ್ಲವನ್ನು ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಅದನ್ನ ಮತ್ತೊಂದು ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ತಾವು ಏನೆಲ್ಲ ಎಷ್ಟು ಕೇಸ್ ಹಿಡ್ಕೊಂಡಿದ್ದಾರೆ ಪತ್ತೆ ಮಾಡಿರೋದು ನಾನು ಈಗ ಕಳಿಸಿದ್ದೀನಿ ತಮಗೆ. 23ರಲ್ಲಿ 12 ಪ್ರಕರಣಗಳಲ್ಲಿ ತಮ್ಮ ಕ್ಷೇತ್ರದಲ್ಲಿ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 12ರಲ್ಲಿ 8 ಪತ್ತೆ ಮಾಡಿದ್ದಾರೆ. ಇನ್ನು 4 ಈಗ ತನಿಖೆನಲ್ಲಿ ಇದೆ. 24ರಲ್ಲಿ 31 ಆಗಿದೆ ಪ್ರಕರಣಗಳು. ಅದರಲ್ಲಿ 10 ಪತ್ತೆ ಮಾಡಿದ್ದಾರೆ. ಇನ್ನು 7 ಈಗಾಗಲೇ ನ್ಯಾಯಾಲಯದಲ್ಲಿದ್ದಾವೆ. ಮತ್ತು 33ರಲ್ಲಿ ಕೂಡ 11 ಪ್ರಕರಣ ಪತ್ತೆ ಮಾಡಿ 7 ನ್ಯಾಯಾಲಯದಲ್ಲಿರ್ತಕ್ಕಂಥದ್ದು ಆ ಮಾಹಿತಿಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ. ಆದರೆ ಏನು ಮಾಡಲೇ ಇಲ್ಲ ಪೊಲೀಸ್ನವರು ಅಂತ ಹೇಳೋದು ಸರಿ ಇಲ್ಲ. ಆದರೆ ಇನ್ನು ಮುಂದೆ ನಾವು ಇಂಥ ಇದು ಕಳ್ಳತನಗಳಾಗ್ಲಿ ದರೋಡೆಗಳಾಗ್ಲಿ ಆಗೋದಕ್ಕೆ ಏನೆಲ್ಲ ಕ್ರಮ ತಗೋಬೇಕು ಅನ್ನೋದನ್ನ ನಾನು ಒಂದು 20 ಪಾಯಿಂಟ್ಸ್ ಹಾಕಿ ಕೊಟ್ಟಿದ್ದೇನೆ ನಾನು. ಅದು ತಮಗೂ ಸುಲಭನಾಗಿ ಅರ್ಥ ಆಗ್ತದೆ, ಯಾಕಂದ್ರೆ ತಾವು ಗೃಹ ಸಚಿವರಾಗಿದ್ದಂಥವ್ರು. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಇಲ್ಲ ಪೊಲೀಸ್ನವರಿಂದ ಅಂತ ಅನ್ನೋದನ್ನ ಹೇಳ್ತಾರೆ ಮಾನ್ಯ ಸದಸ್ಯರಿಗೆ. ಒಂದು ಮಲೆನಾಡಿನ ಭಾಗದ ಸ್ಟೇಷನ್ಗಳಲ್ಲಿ ವೇಕೆನ್ಸೀಸ್ ಬಹಳ ಇದೆ. ಆಯ್ತು, ಹೇಳಿದ್ರಲ್ದು ಬಹಳ ವೇಕೆನ್ಸಿಗಳಿದ್ದಾವೆ. ಮತ್ತೆ ಅವ್ರಿಗೆ ಕೊಟ್ಟಂತ ವೆಹಿಕಲ್, ನನ್ನ ಕಾಲದಲ್ಲಿ ಹೊಸ ವೆಹಿಕಲ್ನ ಕೊಡಿಸಿತ್ತು ಅವ್ರಿಗೆ. ನಾನು ಹೋಮ್ ಮಿನಿಸ್ಟರ್ ಅಲ್ಲ ಅಧ್ಯಕ್ಷರೇ. ಇವ್ರಿಗೆ ತುಮಕೂರಿನಲ್ಲಿದ್ದಾರೆ, ಎಲ್ಲ ವೆಹಿಕಲ್ಗಳು ಹೊಸ್ತಿದ್ದಾವೆ. ಹಾಗೆ ನಾನಿದ್ದಾಗ ಒಂದು ಸ್ವಾರ್ಥ ಅಲ್ಲಿ ಕೊಡಿಸಿದ್ದು. ಆದ್ರೆ ಅದನ್ನು ವಿಡ್ರಾ ಮಾಡ್ಕೊಂಡ್ಬಿಟ್ಟಿದ್ದೀರಿ. ನನ್ನ ಅಧಿಕಾರ ಹೋದ ಕೂಡಲೇ ಆಗುಂಬೆನಲ್ಲಿ ಅಧ್ಯಕ್ಷರೇ, ನೀವು ಓಡಾಡೋ ದಾರಿ ಅದು, ಅಲ್ಲಿ ಸಬ್ ಇನ್ಸ್ಪೆಕ್ಟರ್ಗೆ ಒಂದು ಹೊಸ ವೆಹಿಕಲ್ ಕೊಟ್ಟಿತ್ತು. ಎಲ್ಲ 3-4 ಕಡೆ ಹಂಗೇನೆ. ಅವ್ರು ಎಷ್ಟು ಕಿಲೋಮೀಟರ್ ರನ್ ಮಾಡಬೇಕು, ಅವ್ರು ಇಲ್ವೇ ಇಲ್ಲ, ಅದು ಉದುರಾಗ್ತದೆ ಅದು ಹೋಗ್ತಾ ಇದ್ರೆ. ಅಂತ ಪರಿಸ್ಥಿತಿ ಇದೆ. ಇನ್ನೊಂದು ವೇಕೆನ್ಸಿಗಳು ಜಾಸ್ತಿ ಇದೆ. ಈಗ ಇದನ್ನ ಪ್ರಶ್ನೆ ಕೇಳಿ, ಆ ವೇಕೆನ್ಸಿಗಳನ್ನ ಫಿಲ್ ಅಪ್ ಮಾಡಬೇಕು ಮತ್ತು ಕ್ರೈಮ್ ಬ್ರಾಂಚ್ ಅನ್ನ ಸ್ಟ್ರೆಂಥನ್ ಮಾಡುವಂತ ಅವಶ್ಯಕತೆ ಇದೆ. ಕ್ರೈಮ್ ಬ್ರಾಂಚ್ ಯಾರೋ ಮಾತಾಡಿ ಕಾನ್ಸ್ಟೇಬಲ್ ಇಂದ ಬಂದಿರತಕ್ಕಂತ ಇರ್ತಾರೆ. ಆದ್ರಿಂದ ವೇಣುಗೋಪಾಲ್ ನಾಯಕ್ ಅದನ್ನ ಮಾಡಬೇಕು. ಆದ್ರಿಂದ ಇದನ್ನ ಕಳ್ಳತನಗಳು ಇದನ್ನ ಪತ್ತೆ. ಗನ್ ಲೈಸೆನ್ಸ್ ಬಗ್ಗೆ ತಾವು ಹೇಳಲಿಲ್ಲ. ಗನ್ ಲೈಸೆನ್ಸ್ ನಮ್ಮ ಪ್ರಿವಿಲೇಜ್, ಅದು ನಮ್ಮ ಮಲೆನಾಡಿಗರಿಗೆ ತಮ್ಗೆ ಗೊತ್ತಿದೆ ಅಧ್ಯಕ್ಷರೇ. ದಯವಿಟ್ಟು ಅದನ್ನ ಕೊಡಿಸ್ಲಿಕ್ಕೆ ತಾವು ಅಧಿಕಾರಿಗಳಿಗೆ ಹೇಳಬೇಕು. ಮಾನ್ಯ ಅಧ್ಯಕ್ಷರೇ, ಏನೊಂದು ಪಾಯಿಂಟ್ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.